ಹಾಯ್ ಫ್ರೆಂಡ್ಸ್, ಜಗತ್ತಿನ ಪ್ರಮುಖ ಜಲಸಂಧಿಗಳ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಮುಖ ಜಲಸಂಧಿ ಯಾವುದಪ್ಪ ಅಂದ್ರೆ ಮಲಕ್ಕಾ ಜಲಸಂಧಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಜಲಸಂಧಿ ಇದೆಯಲ್ಲ, ಇದು ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ನಡುವೆ ಹಾದುತ್ತದೆ ನೋಡಿ ಸ್ನೇಹಿತರೆ. ಈ ಜಲಸಂಧಿಯ ಪ್ರಮುಖ ಉಪಯೋಗ ಏನಪ್ಪ ಅಂದ್ರೆ ಏಷ್ಯಾದ ಪ್ರಮುಖ ವ್ಯಾಪಾರಿ ಮಾರ್ಗದ ಒಂದು ಜಲಸಂಧಿ ಆಗ್ತದೆ ಅದು. ಹಾಗಾದರೆ ಏನು ವ್ಯಾಪಾರ ಮಾಡಲಿಕ್ಕೆ ಇದು ಜಲಸಂಧಿಯನ್ನು ಬಳಸ್ತಾರಪ್ಪ ಅಂದ್ರೆ ತೈಲ ಮತ್ತು ಸರಕು ಸಾಗಾಣಿಕೆ ಮಾಡಲಿಕ್ಕೆ ಈ ಜಲಸಂಧಿಯನ್ನು ಬಳಸ್ತಾರೆ. ಈ ಜಲಸಂಧಿಯನ್ನು ಏಷ್ಯಾದ ಬೆನ್ನೆಲುಬು ಅಂತ ಕೂಡ ಕರೀತಾರೆ. ನೆಕ್ಸ್ಟು ಜಿಬ್ರಾಲ್ಟರ್ ಜಲಸಂಧಿ. ಈ ಜಲಸಂಧಿ ಸ್ಪೇನ್ ಮತ್ತು ಮೊರಾಕ್ಕೋ ನಡುವೆ ಹಾದುತ್ತದೆ ನೋಡಿ ಸ್ನೇಹಿತರೆ. ಈ ಜಲಸಂಧಿಯ ಒಂದು ಪ್ರಮುಖ ಉಪಯೋಗ ಏನಪ್ಪ ಅಂದ್ರೆ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಸಂಪರ್ಕ ಕಲ್ಪಿಸ್ತದೆ. ಈ ಎರಡು ಸಮುದ್ರವನ್ನು ಸಂಪರ್ಕ ಕಲ್ಪಿಸುವ ಒಂದು ಜಲಸಂಧಿ ಯಾವುದಪ್ಪ ಅಂದ್ರೆ ಜಿಬ್ರಾಲ್ಟರ್ ಜಲಸಂಧಿ. ಮೂರನೇ ಒಂದು ಪ್ರಮುಖ ಜಲಸಂಧಿ ಯಾವುದಪ್ಪ ಅಂದ್ರೆ ಬೇರಿಂಗ್ ಜಲಸಂಧಿ, ಸ್ಟ್ರೇಟ್ ಆಫ್ ಬೇರಿಂಗ್. ಇದು ಹಾದು ಹೋಗೋ ಮಾರ್ಗ ಏನಪ್ಪ ಅಂದ್ರೆ ರಷ್ಯಾ ಮತ್ತು ಅಮೆರಿಕ ನಡುವೆ. ಇದರ ಉಪಯೋಗ ಏನಪ್ಪ ಅಂದ್ರೆ ಏಷ್ಯಾ ಮತ್ತು ಉತ್ತರ ಅಮೆರಿಕ ನಡುವಿನ ಸಮುದ್ರ ಮಾರ್ಗವನ್ನು ಕಲ್ಪಿಸುವ ಒಂದು ಪ್ರಮುಖ ಜಲಸಂಧಿ ಇದಾಗಿರ್ತದೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಹಾರ್ಮೋಜ್ ಜಲಸಂಧಿ. ಇತ್ತೀಚೆಗೆ ಭಾಳ ಸುದ್ದಿಯಲ್ಲಿದೆ ಇದು. ಸ್ಟ್ರೇಟ್ ಆಫ್ ಹಾರ್ಮೋಜು ಇದು ಹಾದು ಹೋಗೋ ಮಾರ್ಗ ಏನಪ್ಪ ಅಂದ್ರೆ ಇರಾನ್ ಮತ್ತು ಒಮನ್ ನಡುವೆ ಇದೆ ನೋಡಿ ಸ್ನೇಹಿತರೆ. ಇತ್ತೀಚೆಗೆ ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ನಡೆದ, ಆದ ಕಾರಣ ಇದು ಭಾಳ ಸುದ್ದಿಯಲ್ಲಿತ್ತು. ವೆರಿ ಇಂಪಾರ್ಟೆಂಟ್. ಯಾವುದು? ಹಾರ್ಮೋಜ್ ಜಲಸಂಧಿ. ಇದರ ಉಪಯೋಗ ಏನಪ್ಪ ಅಂದ್ರೆ ಜಗತ್ತಿನ ತೈಲ ಸಾಗಾಣಿಕೆ ಒಂದು ಪ್ರಮುಖ ಮಾರ್ಗವಾಗಿ ಸ್ನೇಹಿತರೆ. ಇತ್ತೀಚೆಗೆ ಹಾರ್ಮೋಜ್ ಜಲಸಂಧಿ ಸುಮಾರು ಬಾರಿ ಇರಾನ್ದವರು ಬಂದ್ ಮಾಡಿದ್ರು, ನೆನಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಬಾಸ್ಪರಸ್ ಜಲಸಂಧಿ, ಸ್ಟೇಟ್ ಆಫ್ ಬಾಸ್ಪರಸ್. ಇದು ಹಾದು ಹೋಗುವ ಮಾರ್ಗ ಟಕೋಯಾ ಯುರೋಪ್ ಮತ್ತು ಏಷ್ಯಾದ ಭಾಗಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಇದರ ಉಪಯೋಗ ಏನಪ್ಪ ಅಂದ್ರೆ ಕಪ್ಪು ಸಮುದ್ರ ಮತ್ತು ಮಯೂರ ಸಮುದ್ರವನ್ನು ಸಂಪರ್ಕಿಸ್ತದೆ ನೋಡಿ ಸ್ನೇಹಿತರೆ ಇದು. ನೆಕ್ಸ್ಟು ಪಾಕ್ ಜಲಸಂಧಿ. ಆ ಜಲಸಂಧಿಯ ಹಾದು ಹೋಗೋ ಮಾರ್ಗ ಎಲ್ಲಪ್ಪ ಅಂದ್ರೆ ಭಾರತ ಮತ್ತು ಶ್ರೀಲಂಕಾ ನಡುವೆ ನೋಡಿ ಸ್ನೇಹಿತರೆ. ಇದರ ಉಪಯೋಗ ಏನಪ್ಪ ಅಂದ್ರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಮುದ್ರ ಮಾರ್ಗದ ಒಂದು ಸಂಪರ್ಕವನ್ನು ಕಲ್ಪಿಸಿದೆ. ನೆಕ್ಸ್ಟು ಸುಂಡಾಲ್ ಜಲಸಂಧಿ, ಸುಂಡಾ ಸ್ಟ್ರೇಟ್. ಇದು ಹಾದು ಹೋಗುವ ಮಾರ್ಗ ಎಲ್ಲಪ್ಪ ಅಂದ್ರೆ ಜಾವಾ ಮತ್ತು ಸುಮಾತ್ರ ದ್ವೀಪಗಳ ನಡುವೆ ಸಂಪರ್ಕ ಕಲ್ಪಿಸಿದೆ. ಇದರ ಉಪಯೋಗ ಏನಪ್ಪ ಅಂದ್ರೆ ಇಂಡೋನೇಷ್ಯಾದ ಒಂದು ಪ್ರಮುಖ ನೌಕಾ ಮಾರ್ಗದ ಸಂಪರ್ಕ ಕಲ್ಪಿಸುವ ಜಲಸಂಧಿ ಇದಾಗಿದೆ. ಜಾವಾ ಮತ್ತು ಸುಮಾತ್ರ ದ್ವೀಪಗಳು ಯಾವ ದೇಶದಲ್ಲಿ ಕಂಡುಬರ್ತಾವ ಅಂತ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ನೆಕ್ಸ್ಟು ಡ್ರೇಕ್ ಜಲಸಂಧಿ, ಸ್ಟೇಟ್ ಆಫ್ ಡ್ರೇಕ್. ಇದು ಹಾದು ಹೋಗೋ ಮಾರ್ಗ ಏನಪ್ಪ ಅಂದ್ರೆ ದಕ್ಷಿಣ ಅಮೆರಿಕ ಮತ್ತು ಅಂಟಾರ್ಟಿಕಾ ನಡುವೆ ಹಾದು ಹೋಗ್ತದೆ. ಇದರ ಉಪಯೋಗ ಏನಪ್ಪ ಅಂದ್ರೆ ಸಂಶೋಧನಾ ಹಡಗುಗಳ ಒಂದು ಪ್ರಮುಖ ಮಾರ್ಗ ಇದಾಗಿದೆ ನೋಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅಡ್ಡಾ ವಾರಿಯರ್ಸ್ 45 ಇನ್ಸ್ಟಾಗ್ರಾಮ್ ಐಡಿ ಪೇಜನ್ನು ಫಾಲೋ ಮಾಡಿ. ಅದರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದೊಳಗೆ ಇನ್ನೊಂದು ಜಿಕೆ ಟಾಪಿಕ್ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.